ಆಟಗಾರರಿಗೆ ಮಾಡ್ತಾರ ಅಭಿ ಸೂಪರ್ ಬೀರ್ತದೆ, ಕಾದು ನೋಡ್ಬೇಕಾಗ್ತದೆ. ವಿಜಯಲಕ್ಷ್ಮಿ ಚಂಚಲ, ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಹೋಗಿ ನಿಲ್ತಾಳೆ, ಯಾರ ಕೊರಳಿಗೆ ಹೋಗಿ ಕೂರ್ತಾಳೆ, ಕಾದು ನೋಡ್ಬೇಕಾಗ್ತಾ ಇದೆ. ಸಂಜಯನ ಆರ್ಭಟ ಮುಂದುವರಿತ. ರೈಡರ್ ಔಟ್. ಸಂಜಯ ಕೂದಲೆಳೆಯ ಅಂತರದಲ್ಲಿ ಸಂಜಯ ಸೂಪರ್ ರೈಡ್ ಅನ್ನು ಮಾಡುವ ಅವಕಾಶವನ್ನು ಕೈ ಚೆಲ್ಲಿಕೊಳ್ತಾ ಇದ್ರೆ ಸಂಜಯನ ಅದೃಷ್ಟ ಈ ಭಾಗದಲ್ಲಿ ಬಹಳಷ್ಟು ನಡೀತಾ ಇದೆ. ಸಂಜಯನ ಪರಾಕ್ರಮ ನಡೀತಿದೆ ಅನ್ನುವಂತ ಸಂದರ್ಭದಲ್ಲಿ ಗಲಿಬಿಲಿಗೊಂಡ್ರು ಅಂತ ಕಾಣುತ್ತದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ತ್ರಿವಳಿ ಆಟಗಾರರಿಗೆ ಬಲಿ ಆಗ್ತಾರೆ. ಪುಟಾಣಿ ಆಟಗಾರ ಅಂಕ ಗಳಿಸುವ ಭರವಸೆಯೊಂದಿಗೆ ಆಟಗಾರರ ತಮ್ಮನ್ನು ತಾವು ಪರಿಚಯಿಸಿಕೊಳ್ತಾ ಇದ್ರೆ ವಾಸುಕಿ ಏನಾದ್ರೂ ಮೋಡಿ ಮಾಡ್ತಾರ, ಅಂಕ ಗಳಿಕೆಯನ್ನ ಸುಲಭ ಸಾಧ್ಯ ಮಾಡಿಕೊಳ್ತಾರ. ವಾಸುಕಿ ಕಾದು ನೋಡ್ಬೇಕಾಗ್ತಾ ಇದೆ. ಅಬಿಕುಲಾಲ್ ಅತ್ಯಂತ ಅನುಭವವನ್ನ ತೋರಿಸಿಕೊಡ್ತಾ ಬಂಧಿಸುವ ಪ್ರಯತ್ನ. ಸಣ್ಣ ಬಾಲಕನ ಚೆಲ್ಲ ಹಣ್ಣಿ ತಿನ್ನಿಸುವಂತ ದೃಶ್ಯ ಅತ್ಯಂತ ಮಟ್ಟಿನಲ್ಲಿ ಪ್ರದರ್ಶನವನ್ನು ನೀಡಿಕೊಳ್ತಾ ಇದ್ದಾರೆ. ಶರತ್ ಅತ್ಯಂತ ಜಾಣ್ಮೆಯ ಆಟಕ್ಕೆ ಮುನ್ನುಡಿಯನ್ನು ಹಾಕ್ತಾರ, ಕಾದು ನೋಡ್ಬೇಕಾಗ್ತಾ ಇದೆ. 12-10 ಪಂದ್ಯಾಟ ಕೇವಲ 2 ಅಂಕಗಳ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. SDSR ತಂಡದ ಒಳಭಾಗದಲ್ಲಿ 3 ಆನೆಯನ್ನು ಕೂಡ ಕಟ್ಟಿ ಹಾಕಲು ಸಾಧ್ಯ ಎಂಬಂತಹ ಸ್ಪಷ್ಟ ಉದಾಹರಣೆಯನ್ನ ಕಲ್ಪಿಸಿಕೊಟ್ಟಂತ ಆಟಗಾರ ಸೃಜನ್, ಸಣ್ಣ ಬಾಲಕ. ತ್ರಿವಳಿ ಆಟಗಾರರು ಮಾತ್ರ ಬಾಕಿ ಉಳಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆಗುವಂತಹ ಅವಕಾಶ ಮತ್ತೆ ತಪ್ಪುಗಳು ಮರುಕಳಿಸ್ತಾ ಇವೆ. ಮತ್ತೆ ತಪ್ಪುಗಳು ಮರುಕಳಿಸ್ತಾ. ಈ ಬಾಲಕನ ಮೇಲೆ ಅತ್ಯಂತ ಭರವಸೆ. 3 ಅಂಕಗಳ 2 ಅಂಕಗಳ ಮುನ್ನಡೆಯನ್ನು ಮಾತ್ರ ಸಂಪಾದಿಸಿಕೊಳ್ತಾ ಇದ್ರೆ, ಕೇವಲ 2 ಆಟಗಾರರ ಮಾತ್ರ ಉಳಿಸಿಕೊಳ್ತಾ ಇದೆ. ಅಂಕಣದಲ್ಲಿ ಪಂದ್ಯಾಟ ಇದ್ರೆ ಆಲ್ ಔಟ್ ಮಾಡಿದ ಸಂದರ್ಭದಲ್ಲಿ ಡ್ರೀಮ್ ಬಾಯ್ಸ್ ತಂಡದ ಆಟಗಾರರು, ಡ್ರೀಮ್ ಬಾಯ್ಸ್ ತಮ್ಮನ್ನು ತಾವು